ಪ್ರಾಕ್ಟಿಕಲ್ ಆಗಿ ನೀವು ನೋಡಿಲ್ಲ. ಅಧ್ಯಕ್ಷರು ಬಂದ್ಮೇಲೆ ಮೀಟಿಂಗ್ ಮಾಡಿ ಎಲ್ಲಾರು ಕರೆಸಿ ಡೆಮೋ ಮಾಡಕ್ಕೆ ಎಲ್ಲ ನಮ್ಮ ರೈತರು ಯಾವ್ದನ್ನ ಒಬ್ಬರಿಗೆ ರೈತರಿಗೆ ಫ್ರೀಯಾಗಿ ಕೊಡೋದು ಮಾಡಿದಾರಲ್ಲ ಒಬ್ಬ ಸದಸ್ಯರು ನಮ್ಮ ಅಧ್ಯಕ್ಷರು ಆದ್ಮೇಲೆ ಎಲ್ಲರಿಗೂ ಒಂದು ಇವಾಗ ಹೇಳ್ಕೊಳಪ್ಪ ಅಧ್ಯಕ್ಷರು. ಟೊಮೊಟೊ ಬೆಳೆ ಇದೆ ಸರ್, ಟೊಮೊಟೊ ಬೆಳೆ ಇದೆ, ಚೇಪೆಕಾಯಿ ಇದೆ ನಂದು, ಆಮೇಲೆ ಚಾಮಂತಿಗೆ ಹೂವು ಹಾಕಿದೀವಿ, ಇದೆಲ್ಲ ಹಾಕಿದೀವಿ. ಒಂದು ಮಾಡಕ್ಕೆ ಟೊಮೊಟೊ ಮಾಡ್ತಾರ, ಚೇಪೆಕಾಯಿ ಮಾಡ್ತಾರ, ಚಾಮಂತಿಗೆ ಹೂವು, ಸೌತೆಕಾಯಿ ಮಾಡ್ತಾರ, ಆಮೇಲೆ ಇನ್ನೊಂದು ಯಾವ್ದು ಚಿಕ್ಕಕಾಯಿ ಅದಕ್ಕೆ ಅದು ಹಾಕಿದ್ವಿ. ಕೋಲಾರ ಗೆಸ್ಟ್ ಹೌಸ್ ಹಾಕಿದೀನಿ, ಸೌತೆಕಾಯಿ ಹಾಕಿದೀನಿ, ಚೌಚೆಕಾಯಿ ಹಾಕಿದೀನಿ. ಅದಕ್ಕೆ ಹಾಕ್ತಾರೆ ಯಾವ್ದು ಹೇಳ್ಬೇಕಾಗಿಲ್ಲ. ಆಫ್ಟರ್ 2 days ಇಷ್ಟ ಆದ್ರೆ ನೋಡಿ ಇವಾಗ ಅಧ್ಯಕ್ಷರಿಗೆ ತಗೊಂಡು ಇಂಪ್ಲಿಮೆಂಟ್ ಆಗಿದೆ ಅವ್ರು ತಿಳಿಸು, ಆಮೇಲೆ ಇದು ನಮ್ಮಲ್ಲಿ ಇಲ್ಲಿ ಏನ್ ಪ್ರಾಡಕ್ಟ್ ಔಟ್ಸೈಡ್ ಬ್ರ್ಯಾಂಡ್ ಇದೆ, ಜನ ಅದನ್ನ ಕೇಳ್ತಾರೆ. ಇದನ್ನ ಯಾರಾದ್ರೂ ಉಪಯೋಗಿಸಿ ಅಕಸ್ಮಾತ್ ಗ್ರೋ ಚೆನ್ನಾಗಿದೆ, ಆವಾಗ ಹೆಸರಿಟ್ಟಿದ್ದು ಯಾವ್ದು ಚೆನ್ನಾಗಿದೆ, ಪಕ್ಕದಲ್ಲಿ ಇದು ಯಾವ್ದು ಭತ್ತ, ಇದು ಯಾವ್ದು ಬ್ರ್ಯಾಂಡ್ ಅಂತ ಕೇಳ್ತಾರೆ. ಇಲ್ಲಾಂದ್ರೆ ಯಾರು ತಗೊಳಲ್ಲ. ಅದ್ರ ಜೊತೆಗೆ ಎಲ್ಲ ಅವರೇ ಫಾರ್ಮರ್ಸ್ ಬಂದಾಗ ಕ್ವಶನ್ ಮಾಡ್ತಾರೆ, ಕೇಳ್ತಾರೆ. ಅವಾಗ ಅವ್ರು ಅದಕ್ಕೆ ಉಪಯೋಗಿಸೋರಿಗೆ ನಾವ್ ಹೇಳಿದ್ರೆ ಯಾರು ಬ್ರ್ಯಾಂಡ್ ಮಾಡಲ್ಲ. ಬೇಡ ಸರ್, ಅಧ್ಯಕ್ಷರಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ಕೇಳಿ, ಇಂಪ್ಲಿಮೆಂಟ್ ಆದ್ರೆ ಎಸ್. ಯಾಕಂದ್ರೆ ಸುಮ್ಮನೆ ನಾವು ಆಗ್ತೀವಿ, ನಾವು ಆನ್ಸರ್ ಮಾಡ್ಬೇಕಲ್ಲ, ನಾವು ತಗೊಂಡು ಆನ್ಸರ್ ಮಾಡ್ಬೇಕು. ಈಗ ಇವತ್ತೊಂದು ನಮ್ಮ ಬೈಪೂರ್ ಸೊಸೈಟಿಯಿಂದ ಬೈಪೂರು ಸೊಸೈಟಿಯಿಂದ ಇವತ್ತು ನಿರ್ದೇಶಕರನ್ನಾಗಲಿ ಅವರಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ APSMSಗೆ ಡೆಲಿಗೇಟನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಡೆಲಿಗೇಟು ಕಳಿಸ್ಕೊಟ್ಟಿರುವಂಥ ವ್ಯಕ್ತಿ ನಮ್ಮ ಸೂರ್ಯನಾರಾಯಣ ಗೌಡರು ಯತಾಂಗ್ಲಲ್ಲಿ ಬೈಪೂರು ಸೊಸೈಟಿ ಇದಕ್ಕೆ ಬರ್ತಾರೆ. ಅವರು ಕೋಆಪ್ಷನ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು. ಇವತ್ತು ಅವ್ರನ್ನ ಕೋಆಪ್ಷನ್ಗೆ ಮೀಟಿಂಗಲ್ಲಿ ಎಲ್ಲ ನಮ್ಮ ಸರ್ವಾನುಮತದಿಂದ ನಮ್ಮ ನಿರ್ದೇಶಕರು, ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಅನುಮೋದನೆ ಮಾಡಿದ್ದೀವಿ. ಅನುಮೋದನೆ ಮಾಡಿಕೊಂಡು ಡಾಕ್ಯುಮೆಂಟೇಶನ್ ಅವ್ರ ಸೊಸೈಟಿಗೆ ನಾವು ಕಳಿಸ್ಕೊಡ್ತೀವಿ. ಅನುಮೋದನೆ ಮಾಡಿರೋದ್ರಿಂದ ಅವ್ರಿಗೆ ಇವತ್ತೊಂದು ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ನಮ್ಮ ಹಿರಿಯರಾದಂಥ ಲಕ್ಷ್ಮಣ್ಣ ಅವರು ಅವ್ರಿಗೆ ಶಾಲವನ್ನು ಹಾಕ್ಬೇಕು. ಅಧ್ಯಕ್ಷರಿಂದ ಮಾತಾಡ್ಬೇಡಿ. ಅದು ಲಕ್ಷ್ಮಣ್ಣನೇ, ಲಕ್ಷ್ಮಣ್ಣ ಕಡೆಯಿಂದ ಮಾತಾಡ್ತಾರೆ. ಲಕ್ಷ್ಮಣ ಎಲ್ಲರೂ ಬರ್ರಿ ನಿರ್ದೇಶಕರು. ಲಕ್ಷ್ಮಣ ಇವಾಗ ನೀವು ಬಂದ್ಬಿಡಿ, ಪೇಪರಲ್ಲಿ ಇದೇ ಬಂದಿದೆ, ಆಪ್ಷನ್ ಮಾಡ್ಕೊಂಡಿದ್ದೀವಿ. 1.5 ವರ್ಷ ಇದೆ, ಇವಾಗ ಮಾಡ್ಕೊಂಡಿದ್ದೀವಿ. 2 ವರ್ಷ ಇದೆ, 15 ತಿಂಗಳ ತಾಲೂಕು ಸೊಸೈಟಿ APSMS ಅಲ್ಲಿ ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ಏನು ಇವತ್ತು ಏನೇನು ನಡೀತಾ ಇದೆ, ಹೆಂಗೆ ಏನು ಯಾವುದಾದ್ರೂ ಅನುಮೋದನೆ ಸಿಗಬೇಕು ಹೆಂಗೆ ಅಂತ ಎಲ್ಲ ಇದ್ದೀವಿ. ಎಲ್ಲ ಮೊದಲನೇದಾಗಿ ಎಲ್ಲ ನಮ್ಮ ನಿರ್ದೇಶಕರಿಗೆ, ಎಲ್ಲರಿಗೂ ನಮ್ಮ ಉಪಾಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತು ನಾವಿಲ್ಲಿ ಅನುಮೋದನೆ ಮಾಡಿಕೊಂಡಿರುವಂಥದ್ದು ಕೆಲವೊಂದು ವಿಚಾರಗಳಿದ್ದಾವೆ. ಈ ಬೀದಿ ಬದಿ ವ್ಯಾಪಾರದಲ್ಲಿ ಏನಿರ್ತಾರೆ ಅಂಥವ್ರಿಗೆ ನಮ್ಮ ಸೊಸೈಟಿಯಿಂದ ಲೋನ್ ಕೊಡುವಂಥ ವ್ಯವಸ್ಥೆ, ಯಾಕಂದರೆ ಬ್ಯಾಂಕಿಂಗ್ ಸೆಕ್ಟರ್ ಮಾಡ್ಕೊಂಡು ಅವ್ರಿಗೆ ಲೋನ್ ಕೊಡುವಂಥ ವ್ಯವಸ್ಥೆಯನ್ನು ಅನುಮೋದಿಸ್ಕೊಂಡಿದ್ದೀವಿ. ಅದಾದಮೇಲೆ ನಮ್ಮ ಧಮ್ಸಂದ್ರ ಸೊಸೈಟಿ, ಧಮ್ಸಂದ್ರ VSNN ಸೊಸೈಟಿ ಏನಿದೆ, ಧಮ್ಸಂದ್ರ ಸೊಸೈಟಿಗೆ ಆ ಏರಿಯಾದಲ್ಲಿ ಇರ್ತಕ್ಕಂಥ ರೈತರಿಗೆ ಗೊಬ್ಬರ ಎಲ್ಲವೂ ಅಲ್ಲಿ ಸಿಗೋ ರೀತಿಯಲ್ಲಿ ಅವರು ಧಮ್ಸಂದ್ರ ಸೊಸೈಟಿಯಿಂದ ನಮಗೆ ಹೇಳಿದರು. ಅವರಿಗೆ ಆ ಸೊಸೈಟಿನಲ್ಲಿ ಗೊಬ್ಬರ ಮಾರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇನ್ಮೇಲೆ ನೆಕ್ಸ್ಟು ಈ ಮಂತ್ ಎಂಡಿಂಗ್ ಅಥವಾ ಜನವರಿ ಒಳಗಡೆ ಇನ್ಮೇಲೆ ಧಮ್ಸಂದ್ರ ಏರಿಯಾ ರೈತರು, ಆ ಏರಿಯಾದಲ್ಲಿ ಮಳನಾಯಕನಲ್ಲಿರೋ ಧಮ್ಸಂದ್ರ ಏನಿದೆಯೋ ಆ ರೈತರೆಲ್ಲ ಬಂದು ಗೊಬ್ಬರಗಳೆಲ್ಲ ಧಮ್ಸಂದ್ರ ಸೊಸೈಟಿನಲ್ಲಿ ಪರ್ಚೇಸ್ ಮಾಡಿಕೊಳ್ಳುವಂಥ ಅವಕಾಶವನ್ನು ರೈತರಿಗೆ ಕೊಟ್ಟಿದ್ದೀವಿ. ಅದೊಂದು ಎಲ್ಲ ಆಗಿದೆ. ಆಮೇಲೆ ಹೊಸ ಕಟ್ಟಡ ಕಟ್ಟೋದು, ಇವಾಗ ಹೋಗಿ ವಿಸಿಟ್ ಮಾಡಿ ಕಟ್ಟಡವನ್ನು ನೋಡಿ ಸೋಮವಾರ ಇಂದ ಪ್ಲ್ಯಾನಿಂಗ್ ಮಾಡೋದಕ್ಕೆಲ್ಲ, ಅದು ಬ್ಲೂ ಪ್ರಿಂಟ್ ಮಾಡೋದಕ್ಕೆಲ್ಲ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಅದೊಂದಾಗಿದೆ ನಮಗೆ, ಅದನ್ನು ತೊಗೊಂಡಿದ್ದೀವಿ. ಆಮೇಲೆ ನಮ್ಮ
ಈಗ ಬಂದಿರತಕ್ಕಂಥ ಸಂಘದಲ್ಲಿ ಯಾರ್ಯಾರು ಷೇರುದಾರರು ಬೇಕು ಅಂತ ಕೇಳಿ ನಮ್ಮ ಹತ್ರ ಅರ್ಜಿಗಳು ಬಂದಿದ್ದಾವೋ ಆ ಅರ್ಜಿಗಳನ್ನೆಲ್ಲ ಅನುಮೋದನೆ ಕೊಟ್ಟಿದ್ದೀವಿ, ಅರ್ಜಿಗಳನ್ನೆಲ್ಲ ತಗೊಂಡಿದ್ದೀವಿ. ಒಂದು ಕೋಆಪರೇಟಿವ್ನಲ್ಲಿ ಒಂದು ರೂಲ್ಸ್ ಇದೆ, ಏನಂದರೆ ಕೆಲವರೆಲ್ಲ ಬಂದ್ಬಿಟ್ಟು ಷೇರುಗಳು ಕೊಡಲ್ಲ ಅದು ಇದು ಅಂತಾರೆ. ಯಾವುದೇ ಕೋಆಪರೇಟಿವ್ ಸೆಕ್ಟರಲ್ಲಿ ಆಗ್ಬೋದು, DMBSMS, PLD ಬ್ಯಾಂಕ್, ಮಿಲ್ಕ್ ಯೂನಿಯನ್ ಆಗ್ಬೋದು, ಮಿಲ್ಕ್ ಯೂನಿಯನ್ನು ಡೈರೀಸ್ ವಿಲೇಜಲ್ಲಿರ್ತಕ್ಕಂಥ ಡೈರಿಲಿ ಆಗ್ಬೋದು, ಯಾರಿಗೆ ಷೇರು ಕೊಡಬೇಕು ಅಂದ್ರೂ ಅವ್ರಿಗೆ ಕೊಡಲೇಬೇಕು. ಅದಕ್ಕೆ ಟೈಮು ನಿಯಮಾವಳಿ ಯಾವುದೂ ಇಲ್ಲ. ಇವರೇನಂದ್ರೆ ರಾಜಕೀಯ ಉದ್ದೇಶಕ್ಕೋಸ್ಕರ ಜನ ಬಂದ್ಬಿಟ್ಟು ಷೇರುಗಳು ಕೊಡದೆ ಇದು ಮಾಡ್ತಾರೆ. ಅವ್ರು ಎಂಡಾಸ್ಮೆಂಟ್ ಕೊಡೋಕ್ಕೆ ಕೊಡ್ತಾರೆ ನೋಡೋಣ, ಷೇರ್ ಇವಾಗ ಕೊಡೋದಿಲ್ಲ ನಾವು, ನೀವು ನೆಕ್ಸ್ಟ್ ಇಯರೇ ಕೊಡೋದು ಅಂತ ಏನಾದರೂ ಎಂಡಾಸ್ಮೆಂಟ್ ಕೊಡೋದಕ್ಕೆ ಪ್ರಾವಿಷನ್ ಇಲ್ಲ. ಹಾಗೆ ಏನಂದರೆ ಷೇರು ಕೊಳ್ಳೇಬೇಕು, ಯಾವ್ಯಾವ ಟೈಮಲ್ಲಿ ಕೇಳಿದ್ರು ಷೇರು ಕೊಳ್ಳೇಬೇಕಾಗ್ತದೆ. ಅದಕ್ಕೆ ನಮ್ಮ ಹತ್ರ ಏನು ಇವತ್ತು ಒಂದು 200ವರೆಗೂ ಷೇರುಗಳು ಬಂದಿದೆ, ಒಂದು 50 ರಿನ್ಯೂವಲ್ಲು, ಒಂದು 150 ಹೊಸ ಷೇರುಗಳು ಏನು ಬಂದಿದ್ದೀವೋ ಅದನ್ನೆಲ್ಲ ಅನುಮೋದಕ್ಕೆ ತೊಗೊಂಡಿದ್ದೀವಿ. ಬಿಲ್ಡಿಂಗ್ ಕಟ್ಟೋದಕ್ಕೆ ಸೋಮವಾರದಿಂದ ಇಂಜಿನಿಯರ್ ಬಂದು ಪ್ಲ್ಯಾನ್ ಮಾಡ್ತಾರೆ, ಅದನ್ನು ಮಾಡಿದ್ದೀವಿ. ಆಮೇಲೆ ಟಾಟಾ ಕಂಪ್ನಿಯ ಔಷಧಿಗಳನ್ನು ಏನು ನಾವು ಮಾರೋದಕ್ಕೆ ಇದು ಮಾಡ್ಕೊಂಡಿದ್ದೀವಿ, ಅವ್ರದ್ದು ಎಲ್ಲ ಮಾತಾಡಿ ಅನುಮತಿ ತೊಗೊಂಡಿದ್ದೀವಿ. ನಮ್ಮ ಹತ್ರ ಗೊಬ್ಬರ ಎಲ್ಲ ಬ್ಯಾಂಕಲ್ಲಿ ನಮ್ಮ ಹತ್ರ 1,40,71,972 ರೂಪಾಯಿ ನಮ್ಮ ಹತ್ರ ಇವತ್ತರೆಗೂ ಇದೆ. ಬ್ಯಾಂಕಲ್ಲಿ ಇವಾಗ ನಮ್ಮ ಹತ್ರ ಅಷ್ಟು ಅಮೌಂಟನ್ನು ನಾವು ಸ್ಟಾಕ್ ಆ್ಯಂಡ್ ಕ್ಯಾಶ್ ನಮ್ಮ ಹತ್ರ ಟೋಟಲಾಗಿ 1,40,00,000 ನಮ್ಮ ಹತ್ರ ಎಲ್ಲ ಇದೆ. ನಮಗೆ ಎಲ್ಲ ನಿಮ್ಮ ನಿರ್ದೇಶಕರು ಎಲ್ಲರೂ ನಿಯತ್ತಾಗಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಯಾರೇ ನಿರ್ದೇಶಕರ ಆಮೇಲೆ ಠೇವಣಿದನ್ನು ನಾವು ಇದು ಮಾಡ್ಕೊಂಡಿದ್ದೀವಿ, ಇಲ್ಲಿ ಅನುಮೋದನೆ ಮಾಡ್ಕೊಂಡಿದ್ದೀವಿ. ಠೇವಣಿ ಯಾರೇ ಆಗಲಿ ಇಲ್ಲಿ ಬಂದು ನಮ್ಮ ಇದರಲ್ಲಿ ಡಿಪಾಸಿಟ್ ಮಾಡ್ಬೋದು, ಕಾಸು ಡಿಪಾಸಿಟ್. ಪತ್ರಕರ್ತರು ನೀವು ಡಿಪಾಸಿಟ್ ಮಾಡಿ, ಸೊಸೈಟಿಗೆ ನೀವು ಫಿಕ್ಸೈಡ್ ಮಾಡಿ. ಇಲ್ಲಿ ಎಲ್ಲರೂ ನಾವು ಫಿಕ್ಸೈಡ್, ನಾನು 50,000 ರೂಪಾಯಿ ಮಾಡಿದ್ದೀನಿ, ನಾನು 50,000 ರೂಪಾಯಿ ಫಿಕ್ಸೈಡ್ ಮಾಡಿ ಬಾಂಡ್ ತೊಗೊಂಡಿದ್ದೀನಿ. ಫಸ್ಟ್ ನಂದೇ ಇರಲಿ ಅಂತ ಇನ್ನೂ ಮಾಡ್ತೀನಿ, ನಾನು ಇನ್ನೂ ಮಾಡ್ತೀನಿ. ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲೂ ಅಲ್ಲಿ ಸೊಸೈಟಿಲಿ ಮಾಡಿದ್ರೆ ಸೊಸೈಟಿಗೂ ಒಳ್ಳೆಯದಾಗುತ್ತೆ, ರೈತರಿಗೂ ಒಳ್ಳೆಯದಾಗುತ್ತೆ. ಇದರಿಂದ ನಾವು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾಯಿದ್ದೀವಿ, ಟ್ಯಾಕ್ಟರ್ ಲೋನ್ ಕೊಡಬೇಕು, ಬೆಳೆಗಳ ಲೋನ್ ಕೊಡಬೇಕು. ಆಮೇಲೆ ಮೆಟೀರಿಯಲ್ಸ್ ಅಂದರೆ ರೈತರಿಗೆ ಟ್ಯಾಕ್ಟರ್ ಬೇಕಾಗಿದ್ದ ಕಲ್ಟಿವೇಟರ್ ಹಾಕ್ಬೋದು, ಬ್ಲೇಡ್ಸ್ ಹಾಕ್ಬೋದು, ಇಂಥದ್ದೆಲ್ಲ ಲೋನ್ಗಳು ಕೊಡೋದಕ್ಕೆ ಅದನ್ನು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಬಿತ್ತನೆ ಬೀಜಗಳು ಕೊಡೋದಕ್ಕೆ ಅದಕ್ಕೂ ಮಾಡ್ಕೊಂಡಿದ್ದೀವಿ ಎಲ್ಲ. ಆಮೇಲೆ ಲೋನ್ಸಲ್ಲಿ ಮಾವಿನ ತಪ್ಪು ಇದು ಮಾಡೋರಿಗೆ ಲೋನ್ಸ್ ಕೊಡೋ ಥರ ಇದು ಮಾಡ್ಕೊಂಡಿದ್ದೀವಿ. ಈ ರೀತಿಯಲ್ಲಿ ಅನೇಕವಾದ ಲೋನ್ಸ್, ಸರ್ಕಾರಿ ನೌಕರರಿಗೆ ಏನಾದರೂ ಲೋನ್ಸ್ ಬೇಕು ಅಂದರೆ ನಾವು ಲೋನ್ಸ್ ಕೊಡುವಂಥ ಪದ್ಧತಿಯನ್ನು ಮಾಡ್ಕೊಂಡಿದ್ದೀವಿ. ಈ ರೀತಿಯಲ್ಲಿ ಮಾಡ್ಕೊಂಡಿದ್ದು ಎಲ್ಲರೂ ನನ್ನ ರೈತರಿಗೆ ಕೇಳ್ಕೊಳ್ಳೋದಿಷ್ಟೇ, ಈ ಸವಲತ್ತುಗಳನ್ನು ನೀವೆಲ್ಲ ಉಪಯೋಗಿಸ್ಕೊಳ್ಳಿ. ಸರ್ ಠೇವಣಿ ಎಷ್ಟು ವರ್ಷ ಸರ್? ಅದು ನಿಮ್ಮ ಇಷ್ಟ, ಅದು ಎಷ್ಟು ವರ್ಷ, 1 ವರ್ಷನ ಮಾಡ್ಬೋದು, 2 ವರ್ಷ ಮಾಡ್ಬೋದು, 5 ವರ್ಷನ ಮಾಡ್ಬೋದು, 10 ವರ್ಷ ಮಾಡ್ಬೋದು, 20, ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್. ಠೇವಣಿ ಎಷ್ಟು ವರ್ಷ ಆದರೂ ನೀವು ಮಾಡ್ಕೋಬೋದು, ಅದನ್ನು ಮಾಡಿದ್ದೀವಿ. ಆಮೇಲೆ ನೀವು ಎಲ್ಲರೂ ರೈತರು ಇಲ್ಲಿ ಷೇರುದಾರ ಯಾರಿದ್ದಾರೆ ಎಲ್ಲರೂ ಬಂದು ನಮ್ಮ ಹತ್ರ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಷೇರುದಾರಗೂ ಹೇಳೋದಷ್ಟೇ, ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಅವರು ಷೇರುದಾರರಿಗೆ ಅವ್ರು ಹೇಳಿ ಅಕೌಂಟ್ಸ್ ಓಪನ್ ಮಾಡೋಕ್ಕೆ ಹೇಳಿ ಟ್ರಾನ್ಸಾಕ್ಷನ್ ಮಾಡಲಿ. ಆಮೇಲೆ ಅವ್ರಿಗೇನು ಈಸಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲು, ಒಂದು ಷೇರುದಾರ ಇರ್ತಾರೆ, ಅವ್ರ ಅಕೌಂಟಲ್ಲಿ ಬಂದ್ಬಿಟ್ಟು ಒಂದು 50,000 1 ಲಕ್ಷ ದುಡ್ಡು ಇರುತ್ತೆ. ಅವ್ರು ಅಲ್ಲಿಂದ ಊರಿಂದ ಫೋನ್ ಮಾಡ್ತಾರೆ, ನನ್ನ ಅಕೌಂಟಲ್ಲಿ ದುಡ್ಡಿದೆ 50,000 ಇದೆ, ನನಗೆ ಇಂಥ ಗೊಬ್ಬರಗಳು ಕೊಡಿ ನೀವು ಅಂತ ಹೇಳಿದ್ರೆ, ನಾವೇ ಅಷ್ಟು ಗೊಬ್ಬರ ಅಮೌಂಟ್ನ ಡ್ರಾ ಮಾಡಿ ಇದು ಮಾಡಿಕೊಂಡು ಅಷ್ಟು ಗೊಬ್ಬರವನ್ನು ಆಟೋದಲ್ಲಿ ಹಾಕಿ ಆಟೋ ಚಾರ್ಜನ್ನು ಅವ್ರು ಬರೆದ್ಬಿಟ್ಟು ಅವ್ರಿಗೆ ಹೇಳ್ತೀವಿ, ಆಟೋ ಚಾರ್ಜ್ ಇಷ್ಟ ಅಂತ ಅವ್ರ ಮನೆಗೆ ಡೆಲಿವರಿ ಕೊಡಿಸ್ಬಿಟ್ಟು ಆಟೋ ಅವ್ರಿಗೆ ಅಂತ ತೊಗೊಂಡು ಕೊಟ್ಬಿಡ್ತಾರೆ. ಆ ಥರ ಫೆಸಿಲಿಟೀಸ್ ನೀನು ಬಂದು ಇಲ್ಲಿ ಹೋಗೋದಕ್ಕಿಂತ ಅಲ್ಲೇ ನೀನಿದ್ರೆ ಇಲ್ಲಿಂದ ನಾವೇ ಕಳಿಸ್ಬಿಟ್ಟು ಆಟೋದಲ್ಲಿ ಹಾಕ್ತೀವಿ, ಆ ಚಾರ್ಜಸ್ ಎಲ್ಲ ಚಾರ್ಜ್ ಮಾಡ್ತೀವಿ, ಕಳಿಸ್ತೀವಿ. ಆ ರೀತಿಯಲ್ಲೆಲ್ಲ ಫೆಸಿಲಿಟೀಸ್ ಇದೆ. ಅದರಿಂದ ಎಲ್ಲರೂ ಆ ಸೊಸೈಟಿಲಿರ್ತಕ್ಕಂಥ ಏನೇನು ಫೆಸಿಲಿಟೀಸ್ ಇದೆ, ಏನೇನಿದೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ತೀನಿ.